ಗೈಸ್ ನಾನು ಓದಿದಂತಹ ಸ್ಕೂಲ್ ನೋಡಿ ಗೈಸ್, ಅದೇ ಗೈಸ್. ಏನಿವತ್ತು ಲಾಗ್ಗೋಸ್ಕರ ಸೀರೆ ಉಟ್ಕೊಂಡ್ಬಂದಿದ್ದಾಳೆ ಅಂತ ಅನ್ಕೊಂಡ್ರ? ಎಸ್ ಗೈಸ್, ಫೈನಲಿ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ. ಇನ್ನು ಮ್ಯಾಮೇ ಬಂದಿಲ್ಲ ಗೈಸ್. 10 ಗಂಟೆಗೆ ಇರೋ ಕ್ಲಾಸು, ನಾನೇ 10:15 ಬಂದಿರೋದು. ಸೊ ಅವರು ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡೋದ್ರಲ್ಲಿ ಇರೋ ಕಷ್ಟ ಇನ್ಯಾವುದ್ರಲ್ಲಿ ಇರೋಲ್ಲ. ನಿಜವಾಗ್ಲೂ ವೆಯ್ಟ್ ಮಾಡೋಕ್ಕಂತೂ ಆಗಲ್ಲ, ನಿಜವಾಗ್ಲೂ ಆಗಲ್ಲ. ಎಸ್ ಗೈಸ್, ಫೈನಲಿ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ. ಅದೇನು ನನಗೆ ಕ್ಲಾಸ್ ಒಳಗಡೆ ವಿಡಿಯೋ ಮಾಡೋಕ್ಕೆ ನನಗೇನೋ ಒಂಥರ ಭಯ ಆಗ್ತಾ ಇದೆ. ಭಯ ಅಂತಲ್ಲ, ಒಂದೇನೋ ಒಂಥರ, ಅದಕ್ಕೆ ಅಲ್ಲಿ ಒಳಗಡೆ ಮಾಡೋಕ್ಕಾಗಲಿಲ್ಲ. ಲಿಫ್ಟಲ್ಲಿ ನೋಡಿ ಕಾನ್ಫಿಡೆಂಟಾಗಿ ಮಾಡ್ತೀನಿ, ಯಾಕಂದರೆ ಯಾರೂ ಇರೋಲ್ಲ ಇಲ್ಲಿ. ಸೊ ಅದಕ್ಕೆ ಕಾನ್ಫಿಡೆಂಟಾಗಿ ಮಾಡ್ತೀನಿ. ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಯಾಕಂತಂದರೆ ನಾನು ಲಿಫ್ಟಿಂದ ಹೊರಗಡೆ ಬರ್ತಾ ಇದ್ದೀನಿ. ಓಕೆ ಎಸ್ ಗೈಸ್, ನಾನು ನಿಮ್ಗೇನೋ ಒಂದು ತೋರಿಸ್ಬೇಕು, ಓಕೆನಾ? ಅದನ್ನು ತೋರಿಸ್ಬೇಕು ಅಂತಲೇ ನೆಕ್ಸ್ಟ್ ಸ್ಟಾಪ್ ಇಳ್ಕೊಂಡು ಮನೆಗೆ ಹೋಗ್ಬೇಕಾಗಿರೋದು. ನಾನು ಹಿಂದಿನ ಸ್ಟಾಪಲ್ಲೇ ಇಳ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ಅದು ಯಾರೂ ಇಲ್ದಿರೋ ರೋಡಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂತಂದರೆ ಎಲ್ಲರೂ ಇರೋ ಜಾಗದಲ್ಲಿ ನಾನಂತೂ ಮಾಡೋಕ್ಕಾಗಲ್ಲ, ಅದು ಅಸಾಧ್ಯದ ಮಾತು. ಅದಕ್ಕೆ ಯಾರೂ ಇಲ್ಲ ರೋಡಲ್ಲಿ, ದೇವ್ರ ದಯೆಯಿಂದ. ಅದಕ್ಕೆ ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ದೀನಿ. ಅದು ವಾಯ್ಸ್ ಬೇರೆ ಜೋರಾಗಿ ಬರ್ತಾಯಿದೆ ಅಂದರೆ ಯಾರೂ ಇಲ್ಲ ಅಂತ ಅರ್ಥ. ಸೊ ವೆಯ್ಟ್ ಮಾಡಿ, ಓಕೆನಾ? ನಾನು ನಿಮ್ಗೇನೋ ಒಂದು ತೋರಿಸ್ತೀನಿ. ಹಾಂ ಎಷ್ಟು ಚಂದ ಗಾಡಿ ಬರ್ತಾಯಿದೆ. ಸದ್ಯ ಬಿಸಿಲು ಇಲ್ಲ, ಅದಕ್ಕೆ ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ನಾನು. ಇರಿ ತೋರಿಸ್ತೀನಿ, ಓಕೆನಾ? ಗೈಸ್ ನಾನು ಓದಿದಂತಹ ಸ್ಕೂಲ್ ನೋಡಿ ಗೈಸ್, ಅದೇ ಗೈಸ್. ಇದನ್ನೇ ನಾನು ತೋರಿಸ್ತೀನಿ ಅಂತ ಹೇಳಿದ್ದು. ಇದೇ, ಯಾರೂ ಇಲ್ಲ ಸದ್ಯ, ಟೀಚರ್ಸ್ ಯಾರೂ ಇಲ್ಲ. ಅದಕ್ಕೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ರೋಡಲ್ಲೂ ಯಾರೂ ಇಲ್ಲ, ಅದಕ್ಕೆ ಸ್ಕೂಲ್ ತೋರಿಸ್ಬೇಕು ಅಂತ ಹೇಳಿ ಸುತ್ತಾಕೊಂಡು ಬಂದೆ ಗೈಸ್. ಇರಿ ಆಮೇಲೆ ಮಾಡ್ತೀನಿ, ವೀಡಿಯೋ ಯಾರೋ ಬರ್ತಾಯಿದ್ದಾರೆ. ನಾನು ವೀಡಿಯೋ ಮಾಡುವಾಗಲೇ ಯಾರಾದರೂ ಬರ್ತಾರೆ ಗೈಸ್. ನಿಜವಾಗ್ಲೂ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗಂತೂ. ಅದು ಎಲ್ಲರ ಮುಂದೆ ಅಂತೂ ನನಗೆ ಮಾಡೋಕ್ಕಂತೂ ನಿಜವಾಗ್ಲೂ ಆಗಲ್ಲ. ಏನಂದರೆ ಸ್ಕೂಲ್ ಲೈಫೇ ಬೆಸ್ಟ್. ಯಾಕಂತಂದರೆ ಈ ವರ್ಕ್ ಪ್ರೆಷರ್ ಹೆಂಗೋ ತಡ್ಕೊಂಬಿಡೋಣ. ಈ ಕೆಲಸ ಹುಡ್ಕೋದಿದೆಯಲ್ಲ, ಅದೇ ದೊಡ್ಡ ತಲೆನೋವು. ನನಗಂತೂ ತಲೆ ಮೇಲೆ ಕಲ್ಲು ಬಿದ್ದಿರೋ ಥರ ಆಗ್ತಾಯಿದೆ. ಅದು ಯಾವಾಗ ನನಗೆ ಕೆಲಸ ಸಿಗುತ್ತೋ, ನಾನು ಯಾವಾಗ ಹೋಗ್ತೀನೋ, ನನಗಿನ್ನೂ ಕಾನ್ಫಿಡೆಂಟ್ ಲೆವೆಲ್ಲೇ ಬಂದಿಲ್ಲ ಗೈಸ್. ನಿಜವಾಗ್ಲೂ ನನಗೊಂದು ಕೆಲಸ ಸಿಗುತ್ತೆ ಅಂತ ಅಷ್ಟು ಬೇಜಾರಾಗೋಗಿದೆ ನನಗಂತೂ. ಏನಾಗುತ್ತೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸಿಗುತ್ತೆ, ನೋಡೋಣ, ಹುಡ್ಕೋಣ ಅಲ್ವಾ? ಸಿಗುತ್ತೆ. ಸೊ ಯಾರೂ ಇಲ್ಲ, ಆರಾಮಾಗಿ ಮಾಡ್ತಾಯಿದ್ದೀನಿ ವೀಡಿಯೋ. ಹಿಂಗೆ ಇದ್ದರೆ ರೋಡು ಎಷ್ಟು ಚೆನ್ನಾಗಿರುತ್ತೆ ಲಾಗ್ ಮಾಡೋಕ್ಕೆ. ಯಾವುದೋ ನಾಯಿ ಬೊಗಳುತ್ತಾ ಇದೆ ಗೈಸ್. ನಾನು ನಿಜವಾಗ್ಲೂ ಜನಕ್ಕಿನ್ನ ನಾಯಿ ಕಂಡ್ರೆ ಸಖತ್ ಭಯ ನನಗಂತೂ ನಿಜವಾಗ್ಲೂ. ಅದಕ್ಕೆ ಪಕ್ಕದ ರೋಡಲ್ಲೆಲ್ಲ ಓಡೋಗ್ಬಿಡ್ತೀನಿ, ನಾಯಿ ಇಲ್ಲದೇ ಇರೋ ಜಾಗಕ್ಕೆಲ್ಲ ಗೈಸ್. ಹೆಂಗೋ ಇಳ್ಕೊಂಬಿಟ್ಟಿದ್ದೀನಿ, ಮನೆ ಇನ್ನೂ ಅಲ್ಲಿದೆ. ಸೊ ಹಂಗೆ ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಲ್ಲೋ ಯಾರೋ ಮುಂದೆ ಇರೋ ಆಂಟಿ ಬರ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ, ಓಕೆನಾ? ಮಾಡಿಸ್ಕೊಂಬರ್ತೀನಿ ಗೈಸ್. ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಲಿಲ್ಲ, ಯಾಕಂತಂದರೆ ಆ ಆಂಟಿನೇ ಇಲ್ಲ. ನಾನೇನೋ ಇರ್ತಾರೆ ಅಂತ ಅಂದ್ಬಿಟ್ಟು ಹೋದ್ನ. ಇನ್ನು ಹಾಫ್ ಆನ್ ಅವರ್ ಅಂತೆ ಬರೋದು, ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಅಜ್ಜಿ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಗಾಯ್ಸ್. ಓಹೋ ಮಲ್ಕೊಂಬಿಟ್ಟಿದ್ದಾರೆ ನೋಡಿ ಗಾಯ್ಸ್, ಆರಾಮಾಗಿ ಬಿಸಿಲಿಗೆ ಮಲ್ಕೊಂಬಿಟ್ಟಿದ್ದಾರೆ. ಈಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಊಟ ಮಾಡಿ ಸಕ್ಕತ್ ಹಸ್ವಾಗ್ತಾಯಿದೆ, ನಡ್ಕೊಂಬೇರೆ ಬಂದೆ. ಊಟ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್. ರೀಲ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸ್ಯಾರಿ ಉಟ್ಕೊಂಡೆ, ಏನೋ ಉಟ್ಕೊಂಬಿಟ್ಟೆ. ಬಟ್ ಯಾವ ಸಾಂಗಿಗೆ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಧ ಗಂಟೆಯಿಂದ ಚೆಕ್ ಮಾಡ್ತಾನೇ ಇದ್ದೀನಿ, ಯಾವ ಸಾಂಗು ಸಿಗ್ತಾ ಇಲ್ಲ. ನಿನ್ನೆ ಆ್ಯಕ್ಚುಲಿ ರೆಡಿ ಮಾಡ್ಕೋಬೇಕಿತ್ತು, ಬಟ್ ಇದ್ದಕ್ಕಿದ್ದಂತೆ ರೀಲ್ಸ್ ಮಾಡೋಣ ಅಂತ ಇಂಟ್ರೆಸ್ಟ್ ಬಂದ್ಬಿಡ್ತು. ಬಟ್ ಸಾಂಗ್ ಸಿಗ್ತಾ ಇಲ್ಲ, ಯಾವ್ದು ಮಾಡೋದು ಅಂತ ತಲೆ ಕೆಟ್ಟೋಗಿದೆ. 1:30 ಸ್ಟಾರ್ಟ್ ಮಾಡಿದ್ದೀನಿ, 3:30 ಆದರೂ ಒಂದು ರೀಲ್ಸ್ ಮಾಡಿಲ್ಲ. ತಲೆ ಕೆಟ್ಟರೆ ಮಾಡೋದೇ ಇಲ್ಲ, ಚೇಂಜ್ ಮಾಡಿಬಿಟ್ಟು ಹಳೆ ಬಟ್ಟೆ ಹಾಕೋತೀನಿ ಅಷ್ಟೇ.
ಇನ್ನೊಂದು ಹೇಳಬೇಕು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇದನ್ನು ಹೇಳಿರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಏನಿವತ್ತು ಲಾಗ್ಗೋಸ್ಕರ ಸೀರೆ ಉಟ್ಕೊಂಬಂದಿದ್ದಾಳೆ ಅಂತ ಅಂದ್ಕೊಂಡ್ರೆ ಚಾನ್ಸೇ ಇಲ್ಲ. ಆ ಥರ ಒಳ್ಳೆ ಕೆಲಸ ನಾನು ಯಾವತ್ತೂ ಮಾಡಲ್ಲ. ರೀಸನ್ ಏನು ಅಂದರೆ ರೀಲ್ಸ್ ಮಾಡೋಕ್ಕೆ ಗೈಸ್. ರೀಲ್ಸ್ ಮಾಡೋಕ್ಕೋಸ್ಕರ ಸೀರೆ ಅರ್ಧ ಗಂಟೆ ಉಟ್ಕೊಂಡು ಕ್ಯಾಮ್ರಾ ಮುಂದೆ ಎಷ್ಟೊತ್ತರೆಗೂ 1.5 ಅವರಿಂದ ರೀಲ್ಸ್ ಮಾಡಿ ಅದು ಹೆಂಗೋ ಒಂದು ಗತಿ ಆಯಿತು, ಚೆನ್ನಾಗಿ ಬಂತು ಅಂತ ನನ್ನ ಅಭಿಪ್ರಾಯ. ಇನ್ನೂ ಗೊತ್ತಿಲ್ಲ, ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗೋದು ಎಷ್ಟೆಷ್ಟು ವ್ಯೂಸ್ ಆಗುತ್ತೆ ಏನೇನು ಅಂತ. ಹಾಗೆ ಲಾಗ್ ಮಾಡೋಣ ಅಂದ್ಬಿಟ್ಟು ಹೆಂಗೋ ಇನ್ನೂ ಸೀರಿಯಲ್ಲೇ ಇದ್ದೀನಿ, ಇದರಲ್ಲಿ ಒಂದು ಲಾಗ್ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೀರಿಯಸ್ ಆಗಿಲ್ಲ, ಸ್ಯಾರಿ ಉಡ್ಕೊಂಡು ರೀಲ್ಸ್ ಮಾಡೋದು ಹೆವಿ ಕಷ್ಟ. ನನಗಂತೂ ಆಗ್ತಾಯಿಲ್ಲ. ಅದು ಹೆಂಗೆ ಉಡ್ಕೊಂಡು ದಿನ ಒಬ್ಬೊಬ್ರು ರೀಲ್ಸ್ ಮಾಡ್ತಾರಪ್ಪ, ಅವ್ರಿಗೆಲ್ಲ ದೊಡ್ಡ ನಮಸ್ಕಾರ ಅಂತ ಹೇಳ್ಬೋದು. ಈ ಶೆಕೆಯಲ್ಲಿ ಸ್ಯಾರಿ ಉಡ್ಕೊಂಡು ಚೆನ್ನಾಗಿ ಕಾಣಿಸ್ತಿಲ್ಲ, ಸ್ಯಾರಿ ಉಡ್ಕೊಂಡು ರೀಲ್ಸ್ ಮಾಡೋದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಸೊ ಅಪ್ಲೋಡ್ ಮಾಡ್ತೀನಿ ಗೈಸ್, ವಾಚ್ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗೆ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ?